ಜೀವಿತದ ಕೆಲವು ವಿಷಯಗಳಲ್ಲಿ ಕ್ರಮ ಬರ್ತದೆ. ಓಕೆ, ಹಾಗಾಗಿ ಇವತ್ತಿನ ಸಂದೇಶದ ಶೀರ್ಷಿಕೆ ಹೀಗಿದೆ, ಏನಂದ್ರೆ ಡಿಸಿಪ್ಲಿನ್ ಲೈಫ್, ಒಂದು ಕ್ರಮಬದ್ಧತೆಯ ಜೀವಿತ. ಅದಕ್ಕೋಸ್ಕರ ಡಿಸಿಪ್ಲಿನ್ ಯುವರ್ ಲೈಫ್, ನಿನ್ನ ಜೀವಿತವನ್ನು ಏನ್ ಮಾಡೋದು, ಕ್ರಮ ಪಡಿಸು. ಪಕ್ಕದಲ್ಲಿ ಹೇಳಿಲ್ಲ, ಜೋರಾಗಿ ಹೇಳಿದ್ರೆ ಇನ್ನೊಬ್ಬರಿಗೆ ಹೇಳೋದು ಅಂತ ನೀವು ಹೇಳ್ಕೊಳ್ತಾ ಇದ್ದೀರಿ. ನಮ್ಮ ಜೀವಿತವನ್ನು ನಾವೇ ಮಾಡಬೇಕು, ಕ್ರಮ ಪಡಿಸಿ. ನಿಮ್ಗೆ ಅನಿಸ್ತದೆ 2024 ಎಲ್ಲ ಕ್ರಮ ಇಲ್ಲ, ನಿಮ್ ಲೈಫ್ ಎಲ್ಲ ಕ್ರಮವಾಗಿಲ್ಲ, ಇಲ್ಲಲ್ಲ, ಅದು ದೇವರು ಬಯಸ್ತಾರೆ, ಕ್ರಮ ಪಡಿಸಿ. ಓಕೆ, ಒಂದು ವಾಕ್ಯವನ್ನು ನೋಡೋಣ. ನಾವು 2 ತಿಮೋಥೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಾಕ್ಯ. 2ನೇ ತಿಮೋಥೆಯವರಿಗೆ ಬರೆದ ಪತ್ರಿಕೆ ಓಕೆ, ಇಂಗ್ಲಿಷ್ ಬೈಬಲ್ ಬಹಳ ಚೆನ್ನಾಗಿ ಹೇಳುತ್ತೆ, For God has not given us the spirit of fearfulness, but the power, but in love and discipline. ಅದನ್ನ ಕನ್ನಡದಲ್ಲಿ ಅನುವಾದ ನಿಜವಾಗಿ ಮಾಡಿದ್ರೆ, ದೇವರು ನಮಗೆ ಕೊಟ್ಟದ್ದು ನಮ್ಮನ್ನ ಹೇಡಿಗಳನ್ನಾಗಿ ಮಾಡುವ ಆತ್ಮವಲ್ಲ, ನಮ್ಮನ್ನು ಬಲದಿಂದಲೂ ಪ್ರೀತಿಯಿಂದ ಸ್ವಶಿಕ್ಷಣದಿಂದ ತುಂಬಿಸುವ ಆತ್ಮವನ್ನು ಆತ ನಮಗೆ ಕೊಟ್ಟನು. ಏನಂತೆ? ಸ್ವಶಿಕ್ಷಣ. ಎದ್ರಿಂದ ಅದನ್ನ ನಾನು ಮಾತ್ರ ಕಲದಿಂದ ಮಾಡಿದ್ದೇನೆ. ಸ್ವಶಿಕ್ಷಣದ ಆತ್ಮ. ಸ್ವಶಿಕ್ಷಣ ಅಂದ್ರೆ ಡಿಸಿಪ್ಲಿನ್, ನಮ್ಮನ್ನ ನಾವು ಕ್ರಮಪಡಿಸಿಕೊಳ್ಳುವಂತ ದೇವರು ನಮಗೆ ಕೊಟ್ಟಿದ್ದು. ಅದನ್ನ ದೇವರು ಕೂಡ ಬಯಸ್ತಾನೆ, ನನ್ನನ್ನ ನಾನು ಕ್ರಮಪಡಿಸಿಕೊಳ್ಳಬೇಕು, ನನ್ನ ಜೀವಿತವನ್ನ ಸರಿಪಡಿಸಿಕೊಳ್ಳಬೇಕು, ಎಲ್ಲ ವಿಷಯದಲ್ಲಿ ನಾನು ಕ್ರಮವಾಗಿ ಜೀವಿಸಬೇಕು. ವರ್ಷಗಳು ಗತಿಸಿ ಹೋಗ್ತದೆ, ಬಟ್ ಪ್ರತಿ ವರ್ಷವೂ ನನ್ನನ್ನು ಕ್ರಮಪಡಿಸಿಕೊಂಡಿದ್ದಾರೆ ದೇವರಿಗೆ ಬೇಸರ. ಅದಕ್ಕೋಸ್ಕರ ಈ ದೇವರು ವಾಕ್ಯ ಮಾತನಾಡುತ್ತದೆ, ದೇವರು ನಮಗೆ ಕೊಟ್ಟಂತ ಈ ಆತ್ಮ ಯಾವ್ದಂತ ಹೇಳಿದ್ರೆ ಸ್ವಶಿಕ್ಷಣ ಮಾಡಿಸಿಕೊಳ್ಬೇಕಂತ ಲೇಜಿನೆಸ್ ಕುರಿತು ಯಾವ್ದು ಗೊತ್ತಿಲ್ಲ. God has not given us the spirit of laziness, but He has given us the spirit of discipline. ದೇವರು ಕೊಟ್ಟಂತ ಆತ್ಮ ಶಿಸ್ತಿನ ಆತ್ಮ, ಕ್ರಮಬದ್ಧತೆಯ ಆತ್ಮ, ಲೇಜಿನೆಸ್ ಆತ್ಮ ಅಲ್ಲ. ಅದು ಕಳೆದ ವರ್ಷ ಎಷ್ಟೋ ನಮ್ಮ ಜೀವಿತದಲ್ಲಿ ನಾವು ಲೇಜಿಗಳಾಗಿ ಕ್ರಮ ಇಲ್ಲ. ಎಲ್ಲೆಲ್ಲಿ ದೇವರು ನಮಗೆ ಕ್ರಮಪಡಿಸಿಕೊಳ್ತಾ ಇದ್ದಾರೋ ಆ ಮಾರ್ಗದಲ್ಲಿ ಈ ವರ್ಷದಲ್ಲಿ ನಮ್ಮನ್ನು ನಾವು ಕ್ರಮಪಡಿಸಿಕೊಳ್ಳುತ್ತೇವೆ. ಯಾಕಂದ್ರೆ ನೋಡ್ರಿ, ನೀವು ನಿಜವಾಗಿ ಹೇಳ್ಬೋದ, ನನ್ನ 2024 ವರ್ಷ ನಾನು ಫುಲ್ ಸ್ಯಾಟಿಸ್ಫೈ ಆಗಿದೆ ನನ್ನ ಜೀವನದಲ್ಲಿ. ಆಶೀರ್ವಾದ ಬಗ್ಗೆ ಮಾತಾಡ್ತೀನಿ, ಆತ್ಮಿಕ ಸ್ಯಾಟಿಸ್ಫೈ ಆಗಿದ್ದೀರಾ ಅಂದ್ರೆ ತೃಪ್ತಿದಾಯಕವಾಗಿ ಬಹುಶ ನಿಮ್ಮ ಆತ್ಮಿಕ ಜೀವಿತದಲ್ಲಿ ಎಲ್ಲ ವಿಷಯದಲ್ಲಿ ತೃಪ್ತಿದಾಯಕವಾಗಿಲ್ಲ. ದೇವರು ಈ ವರ್ಷ ನಮಗೆ ಬಯಸ್ತಾ ಇದ್ದಾರೆ, ಯಾವುದನ್ನ ನೀವು ಮಿಸ್ ಮಾಡ್ತೀವಿ ಅದನ್ನ ಈ ವರ್ಷ ನಿನ್ನ ಜೀವಿತವನ್ನು ಅಲೈನ್ಮೆಂಟ್ ಮಾಡ. ಅಂದ್ರೆ ಎಲ್ಲೋ ಒಂದ್ ಕಡೆ ಜೀವಿತ ಏನಾಗ್ತದೆ, ಕ್ರಮ ತಪ್ಪಿ ಹೋಗಿದೆ. ನಿಮ್ಗೆ ಗೊತ್ತಾ, ಈ ಕಾರುಗಳನ್ನ ನಾವು ಡ್ರೈವಿಂಗ್ ಮಾಡ್ಬೇಕಾಗ್ತದೆ, ಬಟ್ ಇದನ್ನ 6 ತಿಂಗಳಿಗೊಮ್ಮೆ 1 ವರ್ಷಕ್ಕೊಂದ್ಸರಿ ಅದರ ಟೈರ್ಗಳನ್ನ ಅಲೈನ್ಮೆಂಟ್ ಮಾಡಿಸ್ತಾರೆ. ಗೊತ್ತಾ ನಿಮಗೆ? 4 ಟೈರ್ಗಳನ್ನ ಬ್ಯಾಲೆನ್ಸ್ ಮಾಡ್ತಾರೆ, ಅಲೈನ್ಮೆಂಟ್ ಮಾಡ್ತಾರೆ. ಅರ್ಥ ಏನು ಗೊತ್ತಾ? ನಮ್ಮ ರಸ್ತೆಗಳು, ನಮ್ಮ ಡ್ರೈವಿಂಗ್ಗಳು ಬಹಳ ಮಾಡಿದ್ರಿಂದ ರಸ್ತೆಗಳು ನಮ್ಮ ಕಾರಿನ ಈ ಟೈರ್ಗಳು ಅಲೈನ್ಮೆಂಟ್ ಕ್ರಮ ತಪ್ಪೋಗಿರ್ತದೆ. ಕ್ರಮ ತಪ್ಪೋದಾಗ ಅದು ಏನಾಗ್ತದೆ, ಎಲ್ಲ ಹೋಗ್ತದೆ ಗಾಡಿ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಎಲ್ಲ ಟೈರ್ಗಳನ್ನು ಬಿಚ್ಚಿ ಒಂದ್ ಹಿಂದಿನ ಮುಂದೆ ಹಾಕ್ತಾರೆ, ಹಾಕ್ತಾರೆ, ಆಮೇಲೆ ಸರಿಯಾಗಿ ಅಲೈನ್ಮೆಂಟ್ ಮಾಡಿದ್ದಾರೆ. ಯಾಕೆ? ಈಗ ಎಲ್ಲವೂ ಕ್ರಮವಾಗಿ ಮಾಡಬೇಕು. ಕ್ರಮತೆ ಇಲ್ಲದಾಗ ಟೈರ್ಗಳಿಲ್ಲ. ಇವತ್ತು ಒಂದು ವಾಹನಕ್ಕೆ ಇಷ್ಟು ಕ್ರಮ ಬೇಕು.
ವರ್ಷಕ್ಕೊಂದ್ಸರಿ ಅಲೈನ್ಮೆಂಟ್ ಮಾಡಿ ಬ್ಯಾಲೆನ್ಸ್ ಮಾಡಿ. ಹಾಗೆ ಮನುಷ್ಯ ಜೀವಿತ ಬೇಡ ಬೇಡ್ರಿ, ಬೇಕಲ್ಲ ನಮ್ಮ ನಮ್ಮ ಲೈಫ್ ಅನ್ನ ಸರಿಯಾದ ರೀತಿಯಲ್ಲಿ ಅಲೈನ್ಮೆಂಟ್ ಮಾಡ್ತಾರೆ. ಅಂದಾಗ ಏನಾಗ್ತದೆ, ದೇವರು ನಮ್ಮ ಜೀವಿತವನ್ನು ಆಶೀರ್ವಾದ ಕಡೆಗೆ ಆಗ ನಾವು ಇನ್ನೂ ದೇವರಿಗೆ ಹತ್ರ ಆಗುವಾಗ ದೇವರು ನಮ್ಮನ್ನು ಇನ್ನೂ ಹೆಚ್ಚಾಗಿ ನಮ್ಮ ವಿಷಯದಲ್ಲಿ ಸಂತೋಷಪಡ್ತಾರೆ. ಅದಕ್ಕೋಸ್ಕರ ಕಳೆದ ವರ್ಷ ಕ್ರಮ ತಪ್ಪಿ ಹೋಗಿ ಇವತ್ತು ದೇವರ ದಾರಿಗೆ ತಪ್ಪಿ ಅದನ್ನ ಸರಿಪಡಿಸಿ, ಯಾವುದು ನಿನ್ನಿಂದ ಮಾಡಕ್ಕಾಗಲಿಲ್ಲ ಅದನ್ನ ಸರಿ ಮಾಡಿ. ಎಲ್ಲೋ ತಪ್ಪೋಗಿದೆ, ನಿಮ್ಮ ವೈಯಕ್ತಿಕ ಜೀವನ ತಪ್ಪಿಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ, ಎಲ್ಲರೂ ತಪ್ಪಿದೆ. ಆದ್ರೆ ಈ ವರ್ಷ ದೇವರು ಆಲ್ರೆಡಿ ಜನವರಿ 15 ದಿನಗಳು ಕಳೆದೋಯ್ತು. ದೇವರು ಹೇಳ್ತಾ ಇದ್ದಾರೆ, ನಿನ್ನ ಲೈಫ್ ಅನ್ನ ಶಿಸ್ತಿನಿಂದ ಸರಿಪಡಿಸಿ. ಹಾಗಾದ್ರೆ ಯಾವ್ಯಾವ ವಿಷಯದಲ್ಲಿ ದೇವರು ಕ್ರಮ ಮಾಡಿಸಿಕೊಳ್ಳಿಲ್ಲ? 3 ವಿಷಯಗಳನ್ನು ಮಾತನಾಡಿದ್ದೇವೆ. 3 ವಿಷಯಗಳಲ್ಲಿ ದೇವರು ನಾವೆಲ್ಲರೂ ಕ್ರಮವಾಗಿ ನಮ್ಮನ್ನು ಸರಿಪಡಿಸಿ. ಕಳೆದ 2024ರಲ್ಲಿ 3 ವಿಷಯದಲ್ಲಿ ಕ್ರಮ ತಪ್ಪಿ ಬಟ್ ದೇವರು ಹೇಳ್ತಾರೆ ಸರಿಪಡಿಸಿ. ಅಲ್ಲಿ ಡಿಸಿಪ್ಲಿನ್ ಇರಲಿಲ್ಲ, ಶಿಸ್ತಿರಲಿಲ್ಲ, ಬಟ್ ಈ ವರ್ಷ ಅದನ್ನ ಸರಿಪಡಿಸಿ. ಆ 3 ಏರಿಯಾಗಳ ಬಗ್ಗೆ ಇವತ್ತು ಮಾತನಾಡಿದ್ದೇವೆ. ಹೇಳಿದ್ದೀರಾ? ಹೇಳಲಿಕ್ಕೆ ಇಷ್ಟ ಇದೆಯಾ? ಹಾಗಾದ್ರೆ ಯಾವುದು ಫಸ್ಟ್ ಏರಿಯಾ ನನ್ನ ಜೀವಿತದಲ್ಲಿ ನಾನು ನನ್ನನ್ನು ಕ್ರಮಪಡಿಸಿಕೊಳ್ಳೋದು? ದ ಏರಿಯಾ ಆಫ್ ಯೂಸ್ ಆಫ್ ಟೈಮ್, ಸಮಯವನ್ನ ಉಪಯೋಗಿಸುವಂತ ಒಂದು ಏರಿಯಾ ಯಾವ್ದು ಹೇಳಿ? ಜೋರಾಗಿ ಹೇಳಿ. ಸಮಯವನ್ನ ಉಪಯೋಗಿಸುವಂತ ಭಾಗ, ಅದನ್ನ ನಾನು ಸರಿಪಡಿಸಿಕೊಳ್ಳುತ್ತೇನೆ. ಎಫೆಸದವರಿಗೆ ಬರೆದ 5ನೇ ಅಧ್ಯಾಯ, ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 15ನೇ ವಚನ. ಆದ ಕಾರಣ ಓಕೆ ಏನಿದೆ ಪೌಲನು ಸಭೆಗೆ ಮಾತನಾಡುವುದೇನೆಂದ್ರೆ, ಕಾಲಗಳು ಏನಾಗಿದೆ? ಒಳ್ಳೆದಾಗಿದೆ. ಹಲೋ, ಇಲ್ಲಿದ್ದೀರಾ? ಕಾಲಗಳು ಒಳ್ಳೆದಾಗಿದೆಯಾ? ಏನಾಗಿದೆ? ತಿಳ್ಕೊಬಿಡ್ರಿ. 2025 2024 ಎಷ್ಟು ಕೆಟ್ಟದಾಗಿದೆ. ವರ್ಷಗಳು ಗತಿಸಿ ಹೋದ ಹಾಗೆ ಕೆಟ್ಟ ದಿನಗಳೇ ಜಾಸ್ತಿ ಆಗ್ತದೆ. ಅದಾಯ್ತ? ಲೋಕದಲ್ಲಿ ಒಳ್ಳೆಯ ದಿನಗಳು ನೆನೆಸ್ಕೊಂಡು ಹೋಗ್ಬೇಡ್ರಿ. ಇಲ್ಲಿ ಏನ್ ಹೇಳ್ತಾ ಇದ್ದಾನೆ? ಈ ದಿನಗಳು ಕೆಟ್ಟದವುಗಳಾಗಿವೆ. ಕಳೆದ ವರ್ಷ ಎಷ್ಟು ಕೆಟ್ಟದಾಗಿತ್ತು ಅದಕ್ಕಿಂತ ಕೆಟ್ಟದಾಗ ಜಾಸ್ತಿ ಆಗ್ತದೆ. ಲೋಕದಲ್ಲಿ ಪಾಪ ಕಡಿಮೆ ಆಗಲ್ಲ. ಲೋಕದಲ್ಲಿ ಸೈತಾನನ ಪಾಪಗಳು ಹೆಚ್ಚಾಗಿ ಮಾಡಿಸ್ತಾರೆ. ಹೋದ ವರ್ಷಕ್ಕಿಂತ ಹೆಚ್ಚಿನ ಪಾಪಗಳು ಈ ವರ್ಷದಲ್ಲಿ ನಡೆಯುತ್ತಾರೆ. ಆದ್ರೆ ನೀವು ಮಾತ್ರ ಏನಾಗಿರ್ಬೇಕಂತಲ್ಲಿ ನೀವು ನಡೆದುಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿ. 2024ರಲ್ಲಿ ಹೆಂಗೆ ನಡೆದ್ರಿ ಆ ಪ್ರಕಾರ ನಡಿಬೇಡ್ರಿ, ಆ ಪ್ರಕಾರ ಜೀವಿಸ್ಬೇಡ್ರಿ. ಈಗ 2025ರಲ್ಲಿ ನೀವು ನಡೆದುಕೊಳ್ಳುವ ರೀತಿ ಏನ್ ಹೇಳ್ತಾ ಇದ್ದಾರೆ? ಜ್ಞಾನವಿಲ್ಲದವರಾಗಿರಬೇಡಿ, ಹಾಗೆ ಯಾವ ವಿಷಯದಲ್ಲಿ ಜ್ಞಾನ ಬೇಕು? ಅಲ್ಲಿ ಹೇಳ್ತದೆ ಸಮಯವನ್ನ, ಕಾಲವನ್ನ ಅಂತ ಬರುವುದಲ್ಲ, ಇಂಗ್ಲಿಷ್ ಸಮಯವನ್ನ. ಏನು? ಸಮಯವನ್ನ ಸುಮ್ಮನೆ ಕಳಕೊಳ್ಳುತ್ತೆ ಅದೇ ಮಾಡ್ತೀವಿ. ಟೈಮ್ ಈಸ್ ವೆರಿ ಪ್ರೆಷಿಯಸ್. ಸಮಯವು ತುಂಬಾ ಅಮೂಲ್ಯವಾಗಿದೆ. ತಿಳ್ಕೊಡ್ರಿ, ಈ ಲೋಕದಲ್ಲಿ ಜನರಿಗೆ ವರಗಳಲ್ಲಿ ಬೇರೆ ಬೇರೆ ವಿಧ, ಆಶೀರ್ವಾದದಲ್ಲಿ ಬೇರೆ ಬೇರೆ ವಿಧ. ಒಬ್ಬರಿಗೆ ದೇವರು ಹೆಚ್ಚಿನ ಆಶೀರ್ವಾದ, ಕೆಲವರಿಗೆ ಕಡಿಮೆ ಆಶೀರ್ವಾದ.
ಕೆಲವು ಒಳ್ಳೆ ಸ್ಥಾನ, ಕೆಲವರಿಗೆ ಒಳ್ಳೆ ಸ್ಥಾನ. ಇದರಲ್ಲಿ ಭೇದ ಉಂಟು. ಆದ್ರೆ ಇಡೀ ಲೋಕದಲ್ಲಿರೋ ಎಲ್ಲಾ ಮನುಷ್ಯರಿಗೂ ಒಂದು ದಿನ 24 ತಾಸು, ಯಾರಿಗೂ ಒಂದು ತಾಸು ಹಂಚಿಕೊಳ್ಳುವುದಿಲ್ಲ ದೇವರು. ಎಲ್ರಿಗೂ ಸೇಮ್, ಎಲ್ರಿಗೂ 365 ದಿವಸಕ್ಕೆ 1 ವರ್ಷ ಆಗ್ತದೆ. ಯಾರಿಗೂ ಜಾಸ್ತಿ ದೇವರು ಮಾಡಿದ್ರೆ ಸೇಮ್ ಟೈಮ್ ಎಲ್ರಿಗೂ. ಇದು ಮಾತ್ರ ದೇವರು ಎಲ್ರಿಗೂ ಏನ್ ಮಾಡ್ತಾರೆ, ಈಕ್ವಲ್ ಆಗಿ ಮಾಡ್ತಾರೆ. ಯಾರಿಗೆ 23 ಗಂಟೆ ಕೊಡಲಿಲ್ಲ, ಯಾರಿಗೆ 22 ಗಂಟೆ ಕೊಡಲಿಲ್ಲ, ಎಲ್ಲರಿಗೂ ಸರಿಸಮಾನವಾದ ದಿನಗಳನ್ನು ಕೊಟ್ಟಿದ್ದಾರೆ. ಯಾಕೆ? ಆ ಕಾಲವನ್ನ, ಆ ಸಮಯವನ್ನು ಏನ್ ಮಾಡಬೇಕು, ಬೆಲೆ ಉಳಿದಿದೆ. ಪ್ರೆಷಿಯಸ್ ಟೈಮ್, ಎಷ್ಟು ಸಮಯದ ಅಮೂಲ್ಯತೆ ನಮಗೆ ಬಂದಿದೆ. ಒಂದ್ಸಾರಿ 2024 ತಿರುಗಿ ಎಷ್ಟು ಸಮಯ ನಾನು ಎಷ್ಟು ಟೈಮ್ ನಾನು ವೇಸ್ಟ್ ಮಾಡಿದ್ದೆ. ಇಲ್ಲಿ ಹೇಳ್ತದೆ ಅದು ಅಮೂಲ್ಯವೆಂದು, ಅದು ಬೆಲೆ ಉಳ್ಳದ್ದು, ಅದಕ್ಕೆ ವ್ಯಾಲ್ಯೂ ಇದೆ. ಜನರಿಗೆ ಸಮಯದ ವ್ಯಾಲ್ಯೂ ಗೊತ್ತಿಲ್ಲ. ಅದನ್ನ ಏನ್ ಮಾಡ್ತಾರೆ, ಸುಮ್ಮನೆ ಕಳ್ಕೊಳ್ತಾ ಇದ್ದಾರೆ, ಅದನ್ನ ಹಾಳು ಮಾಡ್ತಾ ಇದ್ದಾರೆ. ಕೆಟ್ಟ ದಿನಗಳಲ್ಲಿ ಸಮಯವನ್ನು ಹಾಳು ಮಾಡೋದಕ್ಕಾಗಿ ಸಣ್ಣ ಮಾಡ್ತಾನೆ. ಜಸ್ಟ್ ಒಂದ್ಸರಿ 2024 ನಿಮ್ಮ ನೀವು ಟೆಸ್ಟ್ ಮಾಡ್ಕೊಂಡು ಏನೆಲ್ಲ ನಾವು ಮಾಡಬಹುದಾಗಿತ್ತು, ಅದಕ್ಕೆ ಎಷ್ಟು ಸಮಯ ಮಾಡಿಲ್ವಾ? ಏನೇನೋ ಕಾರ್ಯಗಳನ್ನು ಮಾಡಬಹುದಾಗಿತ್ತು. ಆದ್ರೆ ಅದೇ 365 ದಿವಸ 2024 ವರ್ಷದ ಜೀವಿತದಲ್ಲಿ ಮತ್ತೆ ವಾಪಸ್ ಬರ್ತದೆ ಅಂದ್ರೆ ಮಾತಾಡಿ. ಇವತ್ತು ದೇವರು ಸಹ ಒಂದ್ಸರಿ ವರ್ಷ 2024 ಅದು ಇತಿಹಾಸ ವಾಪಸ್ ಕೊಡ್ತಿಲ್ಲ. ತಿಳ್ಕೊಳ್ಳಿ, ನೀನು ಹಣ ಕಳ್ಕೊಂಡ್ರೆ ಹಣ ವಾಪಸ್ ದೇವರಿಗೆ ಕೊಡ್ತಾರೆ. ಹಣ ನೀನು ಸಂಪಾದಿಸಿಕೊಳ್ಳಿ. ಆರೋಗ್ಯ ನೀನು ಕಳ್ಕೊಂಡ್ರೆ ವಾಪಸ್ ಆರೋಗ್ಯವನ್ನು ಸಂಪಾದಿಸಬಹುದು. ಆದ್ರೆ ಸಮಯ ಒಂದ್ಸರಿ ಕಳ್ಕೊಂಡ್ರೆ ಆ ಸಮಯ ಮತ್ತೆ ನೀನು ಸಂಪಾದಿಸಿಲ್ಲ. ನಿನ್ ಜೀವಿತದಲ್ಲಿ ವಾಪಸ್ ಬಾಂಧಿ ಕೂಡ ಬರುವುದಿಲ್ಲ. ಅದಕ್ಕಾಗಿ ಹೇಳಿದ್ರೆ ಸಮಯವನ್ನು ಸುಮ್ಮನೆ ವೇಸ್ಟ್ ಮಾಡ್ತಾರೆ. God is much against in wasting. ಯಾರಾದ್ರೂ ವ್ಯರ್ಥಗಳನ್ನು ಮಾಡ್ತಾರೋ ಅದಕ್ಕೆ ದೇವರು ವಿರೋಧವಾಗಿರ್ತಾರೆ. God opposes the wasting. ದೇವರು ಇಷ್ಟಪಡುವುದಿಲ್ಲ ವೇಸ್ಟ್ ಮಾಡೋದು. ಯಾವಾಗಲೂ ಅದು ಅಗೇನ್ಸ್ಟ್ ಆಗಿರ್ತಾರೆ. ವ್ಯರ್ಥ ಮಾಡುವುದನ್ನ ದೇವರು ಸಹಿಸುತ್ತಿಲ್ಲ. ಯೋಹಾನನ ಸುವಾರ್ತೆ 12ನೇ ವಚನದಲ್ಲಿ ಒಂದು ವಾಕ್ಯ ಇದೆ. ಏನ್ ಹೇಳ್ತಾರೆ ದೇವರು? ಅರ್ಥ ಏನು? ದೇವರಿಗೆ ಇಷ್ಟ ಇಲ್ಲ ವ್ಯರ್ಥ ಮಾಡುವುದು. ಅದು ಏನೇ ಆಗಿದೆ 2024 ಇದನ್ನ ನಾನು ದೇವರಿಗೆ ಮಾಡಿದೆ. ಬಟ್ ಏನ್ ಮಾಡಿದೆ? ನನ್ನ ಸಮಯವನ್ನ ಹಾಳು ಮಾಡಿದೆ. ತಿಳ್ಕೊಳ್ಳಿ, ಸಮಯವನ್ನ 3 ವಿಷಯದಲ್ಲಿ ನಾನು ಏನ್ ಮಾಡ್ಬೋದು, ಅದನ್ನ ಯೂಸ್ ಮಾಡ್ಬೋದು. ಇನ್ನೊಂದು ಕೊಲೊಸ್ಸೆ 4:8 ಕೊಲೊಸ್ಸೆ 4:5 ಈಗ ಇಲ್ಲಿ ಬರೆದ ವಚನವೇ ಕೊಲೊಸ್ಸೆ ಏನ್ ಮಾಡಿದ್ರೆ ಸಮಯವನ್ನು ದೇವರ ವಾಕ್ಯ ಹೇಳ್ತದೆ, ವೆರಿ ಪ್ರೆಷಿಯಸ್, ಸಮಯ ಬಹಳ ಬೆಲೆ ಉಳ್ಳದ್ದು, ಅದನ್ನ ಸುಮ್ಮನೆ ಕಳೆದುಕೊಳ್ಳಬೇಡಿ. ತಿಳ್ಕೊಳ್ಳಿ, 3 ರೀತಿಯಾದಂತಹ ಸಮಯಗಳಿವೆ. ಒಂದು ಇಂಗ್ಲಿಷ್ ಹೇಳ್ತೇನೆ ಕನ್ಸ್ಟ್ರಕ್ಟಿವ್ ಟೈಮ್, ಅಂದ್ರೆ ಲಾಭದಾಯಕವಾದ ಸಮಯ. ಏನ್ ಹೇಳಿ? ಲಾಭದಾಯಕವಾದ ಸಮಯ. ಇನ್ನೊಂದು ಡಿಸ್ಟ್ರಕ್ಟಿವ್ ಟೈಮ್, ಅಂದ್ರೆ ನಾಶ ಮಾಡುವಂತ ಸಮಯ. ಇನ್ನೊಂದು ಹೇಳ್ತದೆ ರೆಸ್ಟಿಂಗ್ ಟೈಮ್, ಅಂದ್ರೆ ವಿಶ್ರಾಂತಿಯ ಸಮಯ. ಇದು ಮನುಷ್ಯ ಜೀವಿತ ಯಾವ ಹೇಳಿ ಲಾಭದಾಯಕವಾದ ಸಮಯ.
ಸಮಯ, ನಾಶ ಮಾಡುವಂತ ಸಮಯ, ವಿಶ್ರಾಂತಿಯ ಸಮಯ. ಗೊತ್ತಾ ನಿಮಗೆ ವಾಟ್ ಇಸ್ ದ ಕನ್ಸ್ಟ್ರಕ್ಟಿವ್ ಟೈಮ್? ಲಾಭದಾಯಕವಾದ ಸಮಯ ಏನು? ಒಬ್ಬ ವ್ಯಕ್ತಿ ಹೆಚ್ಚಾದ ಸಮಯ ಸ್ಟಡಿ ಮಾಡುವುದರಲ್ಲಿ ಅಥವಾ ಕಲಿಯುವುದರಲ್ಲಿ ಕಳೆಯುವುದೇ ಅದು ಅವನಿಗೆ ಲಾಭದಾಯಕ. ನಂಬ್ತೀರಾ? ಹಲೋ, ಒಬ್ಬ ವ್ಯಕ್ತಿ, ಒಬ್ಬ ಸ್ಟೂಡೆಂಟ್ ಒಂದು ಸಮಯ ಹೆಚ್ಚಾಗಿ ಅಭ್ಯಾಸ ಮಾಡುವುದಕ್ಕಾಗಿ ಅಥವಾ ಹೊಸ ಹೊಸ ವಿಚಾರಗಳನ್ನು ಕಲಿಯುವುದಕ್ಕಾಗಿ ಒಂದು ಸಮಯವನ್ನು ಕಳೆದ್ರೆ ಅದು ಅವನಿಗೆ ಲಾಭ. ಒಬ್ಬ ದೇವರ ಮನುಷ್ಯ ಹೆಚ್ಚಾದ ಸಮಯ ದೇವರ ಸನ್ನಿಧಾನದಲ್ಲಿ, ಪ್ರಾರ್ಥನೆಯಲ್ಲಿ, ವಾಕ್ಯದಾನದಲ್ಲಿ ಕಳೆದ್ರೆ ಅದು ಅವನಿಗೆ ಲಾಭದಾಯಕ. ಈ ಸಮಯ ನಾವು ತೆಗೆದು ದೇವರು ಬಯಸ್ತಾರೆ ನೀನು ಹೆಚ್ಚಿನ ಸಮಯ ಮೊದಲು ದೇವರಿಗೆ ನನಗೆ ದೇವರಾತ್ರಿಗೆ ಕೊಡು. ನೀತಿಗೆ ಗೌರವ ಕೊಡೋ ಅರ್ಥ ಏನು? ನೀನು ಆನಂದ ಸಮಯ ಕೊಡು. ದೇವರು ಹೇಳೋದು ಒಂದೇ ಮಾತುಗಳೇ, ಯಾಕೆ ಗೆಲ್ಲಿಯೇ? ಯಾಕೆ ಇಷ್ಟು ಟೆನ್ಷನ್ ತಗೊಳ್ತೀವಿ? ಯಾಕೆ ಇಷ್ಟು ಪ್ರಯಾಸ ಪಡ್ತೀರೋ? ಅದ್ಯಾವ ಬರ್ತದ? ಇವತ್ತು ಫುಲ್ ಬಿಸಿ. 2024 ಒಂದ್ಸರಿ ನೋಡಿ ಡಿವೈಡ್ ಮಾಡಿ ಫುಲ್ ಬಿಸಿ. ಎದರಲ್ಲಿ ಬಿಸಿ? ನಂಬ್ತೀರಾ? ಇವತ್ತು ಫುಲ್ ಬಿಸಿ. ಎದರಲ್ಲಿ? ಕೆಲಸ ಮಾಡಿ ದೇವರು ಬೇಡ. ನಿಮ್ಗೊತ್ತ ಮನುಷ್ಯನಿಗೆ ಎಷ್ಟು ಕಾಸು ಮಾಡ್ತಾರೆ? ದಿನದಲ್ಲಿ 24 ಎಷ್ಟು? 24 hours. ಆ 24 hours ಅಲ್ಲಿ ದೇವರು ಬಯಸುತ್ತೇನೆ 8 ತಾಸು ಮನಸ್ಸೇ ಮಾಡುತ್ತೆ ಕೆಲಸ. ಎಷ್ಟು ಮಾಡ್ತಾರೆ? 8 ತಾಸು ಹೆಚ್ಚು ಮಾಡ್ತಾರೆ. 8 ತಾಸಿಗೆ ಹೆಚ್ಚು ಕೆಲಸ ಮಾಡಿದ್ರೆ ಮಾಡೋದಿಲ್ಲ. ದೇವರು ಬೇಕಾಗಿದೆ ಅದಕ್ಕೆ ಹೆಚ್ಚಾಗಿ ಮಾಡೋದು ನಾವು ಮಾತ್ರ. ಯಾಕೆ ಇಷ್ಟು ಪ್ರಯಾಸ ಪಡ್ತೀವಿ? ಲೈಫ್ ನಾಗ ಎಲ್ಲೇನ ಬಂದಿದೆ? ಯಾರು ಬಂದಿರ? ಅಷ್ಟೇ ಒಂದು 200 ವರ್ಷ. ಅದಕ್ಕೆ ಎಲ್ಲವನ್ನು ಹೇಗೆ ಮಾಡಿ ಯಾರಿದ್ದೀರ? ನೋ. ಬೈಬಲ್ ಹೇಳುತ್ತದೆ ಭೂಲೋಕದಲ್ಲಿ ಕಣ್ಣು ಮಾಡಿ ಇಟ್ಟುಕೊಳ್ಳಬೇಡ. ಯಾಕೆ? ಈ ಭೂಲೋಕದಲ್ಲಿ ಗಂಟು ಮಾಡಿ ಆಗುತ್ತಿಲ್ಲ. ಅದು ಪರಲೋಕದಲ್ಲಿ ಗಂಟು ಮಾಡಿ ಅದು ನಿನಗೆ. ನೀನು ಪರಲೋಕಕ್ಕೆ ಹೋದ್ಮೇಲೆ ಯಾರಿಗೂ ಕೊಡೋದಿಲ್ಲ. ನೀನು ಪರಲೋಕಕ್ಕೆ ಹೋದಲ್ಲಿ ಕರ್ತನಾದ ಆ ಕಿರೀಟ ನೀನು ಏನೇನು ಗಂಟು ಮಾಡಿ ಅಲ್ಲಿ ಇಲ್ಲಿ ಗಂಟು ಮಾಡಿದ್ಯಾ? ನೀವು ಇನ್ನೊಬ್ಬರಿಗೆ ಹ್ಯಾಂಡ್ ಓವರ್ ಮಾಡೋದು 8 ತಾಸು ಕೆಲಸ ಮಾಡಬೇಡ. ಎಷ್ಟು ಗಳಿಸ್ತಿದ್ರಿ 8 ತಾಸು? 8 ತಾಸು ಆದ್ಮೇಲೆ ಮನೆಗೆ ಬಂದು ದೇವರಿಗೆ ಕೊಡು. ದೇವರಿಗೆ ಕೊಡು. ದೇವರ ಸನ್ನಿಧಾನದಲ್ಲಿ ಮರೆಯ ಎಲ್ಲರೂ ಕೂತ್ಕೊಳ್ಳಿ. ಹೊಸ ವರ್ಷದಲ್ಲಿ ನಾನು ಹೆಚ್ಚಿನ ಸಮಯ ಲಾಭದಾಯಕವಾದ ಸಮಯ ದೇವರ ದೇವರ ಸಮ್ಮುಖದಲ್ಲಿ ಕಳೆದಂತ ಸಮಯದಲ್ಲಿ ನಾನು ದೇವರ ಸನ್ನಿಧಾನದಲ್ಲಿ ಕಾಯುವಂತ ಸಮಯ ಕೂಡ ಬರ್ತದೆ. ವೇಟಿಂಗ್ ಟೈಮ್ ಇನ್ ದ ಲಾರ್ಡ್, ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್ ಇಸ್ ನಾಟ್ ಪೀಸ್. ಕರ್ತನ ಸನ್ನಿಧಾನದಲ್ಲಿ ಕುಳಿತು ಕಾಲ ಕಳೆಯುತ್ತಲ್ಲ, ಸಮಯ ಅದು ಲಾಭದಾಯಕವಾದ ಸಮಯ. ಅಂತ ಸಮಯವನ್ನು ಕಳೆದಕ್ಕಾಗಿ ದೇವರ ಈ ವರ್ಷದಲ್ಲಿ ಒಂದು ತಾಸು ಕಟ್ಕೊಂಡು ದೇವರೇ ಈ ವರ್ಷದಲ್ಲಿ ನಾನು ಇಷ್ಟು ತಾಸು ಸತ್ಯವಾಗಿ 2024 ಎಷ್ಟು ಸಮಯ ಬೈಬಲ್ ಪ್ರಾಮಾಣಿಕ ಹೋಗ್ಬೋದು. ಎಷ್ಟು ಸಮಯ ಬೈಬಲ್
ಡೈಲಿ ಎವ್ರಿ ಡೇ. ನಾನು ಹೇಳಿ 5-10 ನಿಮಿಷ ಇದು ಬಿಸಿ, ಸಮಯ ಇಲ್ಲ, ಅಷ್ಟೇ 5 ನಿಮಿಷ. ನಾನು ಹೇಳ್ತೇನೆ ಅದು ಜಾಸ್ತಿ ನನ್ನ 2025 ಸಮಯ 2025 ಅಟ್ಲೀಸ್ಟ್ ಅರ್ಧ ಗಂಟೆ ಪ್ರಾರ್ಥನೆ ಅಲ್ಲ, ಪ್ರಾರ್ಥನೆ ಹೇಳ್ತಾ ಒಂದು ದಿನ ತಪ್ಪದೆ ಅರ್ಧ ಗಂಟೆ ಬೈಬಲ್ ಪಡೆದಿದ್ದಾರೆ ಮಾಡುದಿಲ್ಲ ನಾವು. ಅರ್ಧ ಗಂಟೆ ಬೈಬಲ್ ಆಮೇಲೆ ಅರ್ಧ ಗಂಟೆ ಒಂದು ತಾಸು ಲಾಭದ ರೆಸ್ಟಿಂಗ್ ಟೈಮ್ ಯಾವುದು? ವಿಶ್ರಾಂತಿ 8 ತಾಸು ಮಲಗಿದ ರಾತ್ರಿ ಸತ್ಯವಾಗಿ ಎಷ್ಟು ಗಂಟೆ ಅಣ್ಣ 12 ಗಂಟೆ ಮಲಗೋದು, 1 ಗಂಟೆ ಮಲಗೋದು, 1 ಗಂಟೆ 1 ಗಂಟೆಗೆ ಮಲಗಿ ಎಷ್ಟು ಗಂಟೆ ತಿಳ್ಕೊಡ್ರಿ. ಒಬ್ಬ ವ್ಯಕ್ತಿ ನಿಜವಾಗಿ ಹೇಳ್ತೇನೆ 12 ಗಂಟೆ ನಂತರ ನಿಜವಾಗಿ ನೀವು ನೈಟ್ ಯಾವಾಗ ಮಾಡ್ತೀರಿ 8 ಗಂಟೆ ನೀವು ರೆಸ್ಟ್ ತಗೊಂಡ್ರೆ ರೆಸ್ಟಿಂಗ್ ಟೈಮ್ ಒಬ್ಬ ಮನುಷ್ಯ 8 ಗಂಟೆ ರೆಸ್ಟ್ ಮಾಡ್ತಾರೆ. ಹಂಗಂದ್ರೆ ಮಧ್ಯಾಹ್ನ ಮಲಗುವುದು ನಿಜವಾಗಿ ಆರೋಗ್ಯ ಒಳ್ಳೆಯದು. ಆದ್ರೆ ರಾತ್ರಿ ನೀವೇನ್ ಮಲಗ್ತಿರಲ್ಲ, ಇದೇನಾಗ್ತದೆ ನಿನ್ನ ಮೆದುಳು, ನಿನ್ನ ಪ್ರಾಣ, ನಿನ್ನ ಶರೀರ ಹೊಸ ದಿನಕ್ಕಾಗಿ ವಿಚಾರ. ಯಾವಾಗ ನೀನ್ ಮಲಗು, ನಿನ್ ಮೈಂಡ್ ರೀಚಾರ್ಜ್ ಆಗೋದು ನೀವು ಮಲಗ್ತಾರೆ. ಅದಕ್ಕೋಸ್ಕರ ರಾತ್ರಿ ಮಲಗಿ ಮುಂಜಾನೆ ಇರುವಾಗ ನಿನ್ನ ಮೈಂಡ್ ಫ್ರೆಶ್ ಅನ್ಸುತ್ತೆ. ಯಾಕೆಂದ್ರೆ ಇಡೀ ರಾತ್ರಿ ನೀನು ಮಲಗಿರುವುದರಿಂದ ನಿನ್ನ ಮೈಂಡ್, ನಿನ್ನ ಮೆದುಳು ರೀಚಾರ್ಜ್. ಬಟ್ ಮನುಷ್ಯನ ಮಲಗಿ ರೀಚಾರ್ಜ್ ಮಾಡೋಕೆ ಸಮಯ ಯಾಕೆ ಹೇಳಿದ್ರೆ ರೆಸ್ಟ್ ಇಲ್ಲ. ರೆಸ್ಟ್ ಬದಲು ಏನ್ ಮಾಡ್ತಿರುತ್ತೆ, ರೆಸ್ಟ್ ಮಾಡುವ ಸಮಯದಿಂದ ನಾಶ ಮಾಡ್ತಾರೆ. ಹೆಂಗೆ? ಸೋಷಿಯಲ್ ಮೀಡಿಯಾ, ಫುಲ್ ಸೋಷಿಯಲ್ ಮೀಡಿಯಾದಲ್ಲಿ ಹೌದಾ? ಟಕ 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 ಹೋಗ್ತಾರೆ. ಅಪ್ಪ ಅಮ್ಮ ಮಲಗಂದ್ರು ಒಳಗೆ ಇರ್ತಾರ. ನಾನು ಹೇಳ್ತೇನೆ ಇದು ಪಶ್ಚಾತ್ತಾಪ ನಾಶಕರವಾದ ಎಷ್ಟೋ ಜನರು ಅಶ್ಲೀಲವಾದ ವಿಡಿಯೋಗಳನ್ನು ನಾಚಿಕೆಯಾಗುವುದಿಲ್ಲ. ದೇವರ ಆಲನೆ ಇದನ್ನು ಹಾಳು ಮಾಡ್ತಾರೆ. ಮತ್ತೆ ಜನ ನಾಶ ಮಾಡ್ತಾರೆ. ನಾಶಕರವಾದ ಸಮಯ ಎಲ್ಲಿ ಗೊತ್ತಾ? ಬೇಡವಾದ ಮಾತುಗಳು, ರಡ್ಡೆ ಮಾತುಗಳು, ಒಬ್ಬರ ಬಗ್ಗೆ ಒಂದು ಮಾತಾಡ, ಇದೆಲ್ಲ ಸಮಯ ಅಲ್ಲ. ಯು ಆರ್ ವೇಸ್ಟಿಂಗ್ ಯುವರ್ ಪ್ರೆಷಿಯಸ್ ಟೈಮ್. ನಿನ್ನ ಅಮೂಲ್ಯವಾದ ಸಮಯವನ್ನು ಏನ್ ಮಾಡ್ತಾ ಇದೀಯಾ? ವ್ಯರ್ಥ ಮಾಡ್ತಾ ಇದೀಯ. ಹುಚ್ಚುತ್ತೆ ಮಾತು, ಹರಟೆ ಮಾತು, ಚಾಡಿ ಮಾತು, ಎಷ್ಟು ಸಮಯ ಕಳೀತಿರಲ್ಲ, ಇವೆಲ್ಲ ನಿನ್ನ ಜೀವನದಲ್ಲಿ ನಾಶಕರವಾದ ಸಮಯ. ಇದು ನಿನ್ನ ಲೈಫ್ ಅನ್ನ ಸುಧಾರ ಮಾಡ್ತಾ ಇಲ್ಲ, ಇದು ನಿನ್ನ ಲೈಫ್ ಹಾಳು ಮಾಡ್ತಾ. ಅದು ನಿಮಗೆ ಗೊತ್ತಿಲ್ಲ. ಇಂಥ ಸಮಯವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸಮಯವನ್ನು ತಿಳ್ಕೊಳ್ಳಿ. ಎಲ್ಲರೂ ನಿಮ್ಗೆ ಟೈಮ್ ಪಾಸ್ ಆಗುತ್ತೆ. ಒಳ್ಳೊಳ್ಳೆ ವಿಡಿಯೋಗಳನ್ನು ನೋಡಿ. ನಾನು ನಿಮಗೆ ನಿನ್ನೆ ಒಂದು ವಿಡಿಯೋ ಗ್ರೂಪ್ ಅಲ್ಲಿ ನೋಡಿದ್ರೆ ಜೀವನ ಜೊತೆ ಗ್ರೂಪ್ ಹಾಕಿ ನೋಡಿ. ಪ್ಲೀಸ್ ವಾಚ್ ದಿಸ್ ಅಂತ ವಿಡಿಯೋಗಳನ್ನು ನೋಡ್ಲಿಲ್ಲ ಯಾರು? ಸೋಷಿಯಲ್ ಮೀಡಿಯಾ ಬಂದ್ ಮಾಡಿದ್ರು.
ಬ್ಯೂಟಿಫುಲ್ ಆದಂತ ಒಂದು ವಿಡಿಯೋ. ಅಂತ ವಿಡಿಯೋಗಳು ಅದು ನಿಮ್ಮನ್ನು ಏನ್ ಮಾಡ್ತದೆ, ಇನ್ನೂ ಹೆಚ್ಚಾಗಿ ಒಂಥರ ಎನ್ಕರೇಜ್ ಮಾಡ್ತದೆ. ನಾನು ಒಳ್ಳೆದು ಅದು ಬಿಟ್ಟು ಬೇಡ ಇದೆಲ್ಲ ನಿನ್ನ ಜೀವಿತವನ್ನು ಪಶ್ಚಾತ್ತಾಪ ಪಡಬೇಕು. ಒಂದ್ ದಿವಸ ಮೊದಲು ನೀವು ಯಾರು ಬೇಡವಾದ ಸ್ಥಿತಿ ಅಂತ ಜನಗಳು ದೇವರ ಜ್ಞಾನಕ್ಕೆ ಅದನ್ನು ಬದಲಿಗೆ ಕೊಡಬೇಕು. ಸಮಯವನ್ನು ಏನ್ ಮಾಡ್ರಿ, ಅಮೂಲ್ಯವಿದೆ. ಓಕೆ, ಅದನ್ನ ಹಾಳು ಮಾಡ್ಕೊಳ್ಬೇಕು. ಸೊ ಫಸ್ಟ್ ಭಾಗ ಯಾವುದು ನಮ್ಮ ಜೀವಿತದಲ್ಲಿ? ಫಸ್ಟ್ ಇಯರ್ ಯಾವುದು? ಸಮಯ. ಓಕೆ, ಸೊ ಈ ಸಮಯವನ್ನು ಹಾಳು ಮಾಡ್ಬಿಡಿ. ಟೈಮ್ ಪಾಸ್ ಆಗ್ತದೆ. ಓಕೆ, ನೆಕ್ಸ್ಟ್ ಈಸ್ ಮನಿ. ಸೆಕೆಂಡ್, ನನ್ನ ಜೀವಿತದ ಭಾಗ ಯಾವುದು ತಿಳ್ಕೊಡ್ರಿ. ದೇವರು ನನ್ನನ್ನು ಆಶೀರ್ವಾದ ಮಾಡುವುದು ಇನ್ನೊಂದು ರೀತಿಯಲ್ಲಿ ಹೇಳ್ಬೋದಂದ್ರೆ, ದೇವರು ನನ್ನ ಇದಕ್ಕೆ ಪರೀಕ್ಷೆ ಮಾಡಿ ಒಂದು ವಚನ ಕೊಡೋಣ. ಲೋಕಗಳು ಸುವಾರ್ತೆ ಹನ್ನೊಂದನೇ ವಚನ ಅಂದ್ರೆ ಏನು? ದೇವರ ವಾಕ್ಯ ಏನ್ ಇಷ್ಟಪಡ್ತಾ ಇದೆ ಅಂದ್ರೆ, ಅನ್ಯಾಯದ ಹಣದಲ್ಲೇ ನೀವು ನಂಬಿಕೆಸ್ತರಾಗಿಲ್ಲ, ನಿಜವಾದ ಹಣ ನಿಮಗೆ ಬಂದು ನೀವು ನಂಬಿಕೆಸ್ತರಾಗಿಲ್ಲ. ಈ ವಾಕ್ಯದಿಂದ ದೇವರ ಅಂಶಗಳನ್ನು ಮಾತನಾಡಿ ಬಯಸ್ತಾ ಇದ್ದಾರೆ. ಅನ್ಯಾಯದ ಹಣ ಬಿಟ್ಟು ಈಗ ಸ್ಪಿರಿಚುವಲ್ ಮನೆಗೆ ಬರೋದು. ನ್ಯಾಯದ ಹಣ, ನಾವೆಲ್ಲ ಅನ್ಯಾಯ ಮಾಡಿ ಹಣ ಗಳಿಸ್ತೇವೆ, ನ್ಯಾಯದಿಂದ ಹಣ ಗಳಿಸ್ತೇವೆ. ಒಂದು ವೇಳೆ ಯಾರು ಅನ್ಯಾಯದಿಂದ ಹಣ ಗಳಿಸ್ತಾರೆ ಅದು ನಿಮಗೆ ಆಶೀರ್ವಾದ ಅಲ್ಲ. ಓಕೆ, ಸೊ ನ್ಯಾಯದಿಂದ ಹಣ ಮಾಡುವಂತ ನಾವು ಹಣ ಎಲ್ಲ ಗಳಿಸ್ತೇವೆ. ಬಟ್ ಆರ್ ವಿ ಕೇರ್ಫುಲ್? ಆರ್ ವಿ ಫೇತ್ಫುಲ್? ನಾವು ನಮಗೆ ದೇವರು ಕೊಟ್ಟ ಹಣದ ವಿಷಯದಲ್ಲಿ ಕೇರ್ಫುಲ್ ಆಗಿದೀವಾ ಮತ್ತು ನಂಬಿಕೆಸ್ತರಾಗಿದ್ದೀವಿ? ಸಮಯ, ಹಣ ಇವೆರಡು ಲೆಕ್ಕವನ್ನು ದೇವರು ನಂಬ್ತೀರಾ? ದೇವರು ನನ್ನನ್ನು ಆಶೀರ್ವಾದ ಮಾಡುವುದೇ ನನ್ನನ್ನು ಪರೀಕ್ಷೆ ಮಾಡುವುದು. ತಿಳ್ಕೊಳ್ಳಿ, ನಿಮ್ ಜೀವಿತದಲ್ಲಿ ನಿಮ್ಮಂತ ಸ್ವಲ್ಪ ಹಣ ಇರುವಂತ ದಿನಗಳಿಗಿಂತ ಪಾಕೆಟ್ ಅಲ್ಲಿ ಸ್ವಲ್ಪ ಹಣ ಜಾಸ್ತಿ ಇರ್ತಿದೆ. ಅವಾಗ ಎಷ್ಟು ಕೇರ್ಫುಲ್ ಆಗಿ ಇರ್ತಿದ್ರೆ, ಬಟ್ ಈ ಹಣ ನಮ್ಮ ಹತ್ರ ಹೆಚ್ಚಿಕೊಂಡಾಗ ಅನಿಸ್ತೇ ಅದೇ ಕೇರ್ಫುಲ್ ಆಗಿ ಇಲ್ಲಿದ್ದೀವ? ನೋ. ತಿಳ್ಕೊಡ್ರಿ, ಅವಶ್ಯಕತೆಗಳಿಗೋಸ್ಕರ ಹಣ ಬಳಸುವುದು ಅವಶ್ಯಕತೆಗಳಂದ್ರೇನು? ನನಗೆ ನೆಸೆಸರಿ ಇದೆ, ಅದಕ್ಕಾಗಿ ಹಣ ವ್ಯಯ ಮಾಡ್ತೀನಿ. ಬಟ್ ಅನ್ನೆಸೆಸರಿ ಅಂದ್ರೆ ಅನಾವಶ್ಯಕವಾದಂದ್ರೆ ಕೇರ್ಫುಲ್ ಇಲ್ಲ, ಜಾಗರೂಕತೆ ಇಲ್ಲ. ತಿಳ್ಕೊಳ್ರಿ, ದೇವರು ನನಗೆ ಕೊಡುವಂತ ಹಣ ನನಗೆ ಅದ್ರ ಮೇಲೆ ಎಷ್ಟು ಇರ್ತದ, ನಂಬ್ತೀರಾ? ಸೊ ತಿಳ್ಕೊಂಡು ಹಾಗಾದ್ರೆ ಕೇರ್ಫುಲ್, ನಾವು ನಿಜವಾಗಿ ಅದರಲ್ಲಿ ಕೇರ್ಫುಲ್ ಆಗಿ ದೇವರು ನನ್ನನ್ನ ಫಸ್ಟ್ ಟೈಮ್ ಲೆಕ್ಕಿದ್ದಾಗ ನಾನು ತಿಳ್ಕೊಳ್ಳಿ, ನಾನು ನಾವೆಲ್ಲ ಶಾಪಿಂಗ್ ಮಾಡ್ಬೋದ, ಬೆಟ್ಟಿಂಗ್ ಹೋಗ್ಬೋದ, I'm not talking about that, but unnecessarily we are wasting the money. ದೇವರು ಹಣ ವೇಸ್ಟ್ ಮಾಡೋದಕ್ಕೆ ವಿರೋಧ. ಯಾಕೆಂದ್ರೆ ಹಣ ಕೊಟ್ಟು ದೇವರು ಪರೀಕ್ಷಿಸುತ್ತಾರೆ, ಈ ವ್ಯಕ್ತಿ ಈ ಹಣವನ್ನು ಎಷ್ಟು ನೀನು ಆ ಹಣದಲ್ಲಿ ಕೇರ್ಫುಲ್ ಆಗಿದ್ದರೆ ಅದು ನಿನಗೆ ಆಶೀರ್ವಾದವಾಗಿ ಮುಂದುವರಿಯುತ್ತದೆ. ಬಟ್ ತಿಳ್ಕೊಳ್ಳು, if you are not careful, you are not faithful, ದೇವರ ಕೊಡುವಂತ ರಿಸೋರ್ಸ್ ಹಣನೇ ನಮ್ಗೆಲ್ಲ. ಹಣ ಈ ಲೋಕದಲ್ಲಿ ನಾವು ಜೀವಿಸುತ್ತೇವೆ, ದೇವರು ನಮ್ಗೆ ಕೊಡುವಂತ ಒಂದು
ಅವಶ್ಯಕತೆ ಇರುವಂತ ಒಂದು. ಬಟ್ ಹಣವೇ ನಮಗೆ ದೇವರ. ನಾನು ನಿನ್ನೆ ಒಂದು ವಿಡಿಯೋ ಕಳಿಸಿದ್ದೆ, ಅದನ್ನು ನೋಡಿದ್ರೆ ಎಷ್ಟು ಜನ ನೋಡಿದ? ಅದರಲ್ಲಿ ಒಬ್ಬ ಭಿಕ್ಷುಕ ಬಂದ. ಒಬ್ಬ ವ್ಯಕ್ತಿ ಕಾರಲ್ಲಿ ಕೂತಿರುವಾಗ ಸ್ವಲ್ಪ ಏನಾದ್ರು ಖುಷಿಯಾಗಿ ಅವಾಗ ಅವನು ಹೇಳಿದ ಸ್ವಲ್ಪ ಇಷ್ಟು ಚೆನ್ನಾಗಿದೆ, ಕೈ ಕಾಲು ಎಲ್ಲ ಇದೆ, ಭಿಕ್ಷೆ ಕೊಡೋ ಅವಶ್ಯಕತೆ ಇದೆ, ಕೆಲಸ ಮಾಡಿ ದುಡುತ್ತೇನೆ ಅನ್ನುವಾಗ ಕೆಲಸ ಕೊಡ್ತೇನೆ ಹೇಳ್ತಾರೆ, ನನಗೆ ಯಾರು ಕೆಲಸ ಕೊಡ್ತಾರೆ ಅನ್ನುವಾಗ, ಹಾಗಾದ್ರೆ ನಾನು ಕೆಲಸ ಕೊಟ್ಟು ಮಾಡ್ತೀಯ, ಅಯ್ಯೋ ಸರ್ ನೀವು ಏನಾದ್ರೂ ಕೆಲಸ ಕೊಡಿ ಸರ್, ನಾನು ಮಾಡೇ ತಂದಿದ್ದೇನೆ ಅಂತ ಹೇಳಿದ್ರು. ಹಾಗಾದ್ರೆ ನಾನು ಒಂದೇ ಕೆಲಸ ಕೊಡ್ತೀನಿ, ನೀನು ಏನ್ ಮಾಡು, ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಹೋಗಿ ಆರ್ಡರ್ ತಗೊಂಡು ಎಲ್ಲ ವಸ್ತುಗಳನ್ನ ಮಾರಾಟ, ಬಿಸ್ನೆಸ್ ಪಾರ್ಟ್ನರ್ ಆಗುವಂತ, ನೀವು ಪಾರ್ಟ್ನರ್ ಕೆಲಸ ಕೊಡೋದ್ರೆ ಪಾರ್ಟ್ನರ್ಶಿಪ್ ಮಾಡ್ತಾ ಇದ್ದೀರಲ್ಲ, ಪಾರ್ಟ್ನರ್ಶಿಪ್ ಆಯ್ತು ನಾನು ಪಾರ್ಟ್ನರ್ ಆಗ್ತೀನಿ, ಇನ್ನೊಂದು 5% ಲಾಭ. ಅವನು ಹೇಳ್ತಾನೆ 5% ಲಾಭ, ಎಷ್ಟು 90% ಲಾಭ ನೀನೇ ತಗೋ, 10% ಏನ್ ಸರ್ ಹಿಂಗೆ ಹೇಳ್ತಾ ಇದ್ದೀರಿ, 90% ನನಗೆ ಹೌದು, ನೀನ್ ಪ್ರಯಾಸ ನಿನ್ಗೆ ಹೇಳ್ಕೊಡ್ತೀನಿ, ನಾನು 10% ಕೊಡ್ತೀನಿ. ಖುಷಿ ಆಗ್ತದೆ. ಅವಾಗ ಹೋದ ತಕ್ಷಣ ಎಲ್ಲ ಇದು ಈ ತರ ವಸ್ತು ನೀನು ಹೋಗಿ ಈ ವಸ್ತುಗಳಿಗೆ ಆರ್ಡರ್ ಮಾರಾಟ ಮಾಡೋದು, ಅದರ ಹಣ ಬಂದು ಲಾಭದಲ್ಲಿ ನಮಗೆ ಎಲ್ಲ ಆರ್ಡರ್ ಮಾರಾಟ ಮಾಡಿ ಸೊ ಹಂಗೆ ದಿನಗಳು ಕಳೆದು ತುಂಬಾ ಇಂಪ್ರೂವ್ ಆಗಿದೆ. ತುಂಬಾ ಇಂಪ್ರೂವ್ ಆದಾಗ ಒಂದ್ಸರಿ ಕೂತ್ಕೊಂಡು ಆಲೋಚನೆ ಮಾಡ್ತಾ ಇದ್ದೆ, ಕಷ್ಟ ನಾನು ಬರ್ತೇನೆ, ನಾನು ಓಡಾಡ್ತೇನೆ, ನಾನು ಆರ್ಡರ್ ತಗೊಂಡ್ಬರ್ತೇನೆ, ನಾನೆಲ್ಲ ಕಷ್ಟ ಪಡ್ತೇನೆ, ಈ ಮನುಷ್ಯ ಏನ್ ಮಾಡ್ತಾರೆ, ತಿಂಗಳು 10% ತಗೊಂಡು ಹೋಗ್ತಾನೆ, ಈ ಮನುಷ್ಯ ಏನು ಮಾಡೋದಿಲ್ಲ, ಬರೀ ತಿಂಗಳಿಗೆ ಒಂದ್ಸರಿ ಕೊಡ್ತಾನೆ, 10% ತಗೊಂಡು ಹೋಗ್ತಾನೆ, ಕಷ್ಟಪಡು ನಾನು ಅಂತ ಹೇಳಿ ಕೊಡೋದು ನಿಲ್ಲಿಸು. ಅವ್ರು 3-4 ತಿಂಗಳಿಗೆ ಆದ್ಮೇಲೆ ಅವ್ನು ಬಂದ, ಅವ್ನು ಹೇಳ್ತಾನೆ, ನನ್ನ ಮನೆಯಲ್ಲಿ 4-4 ತಿಂಗಳಾಯ್ತು ನಾನು ಕೊಡ್ಬೇಕಾದ್ರೆ ಕೊಡ್ತಾನೆ ಇಲ್ಲ, ನನ್ಗೆ ಯಾಕೆ ಕೊಡ್ತಾ ಇಲ್ಲ ನೀವು ಮತ್ತೆ ಹೇಳ್ತಾ ಇದ್ದೀನಿ, ಬಿಸ್ನೆಸ್ ಇದಿಲ್ಲ ಅಂತ ಹೇಳ್ತೀನಿ, ಬಿಸ್ನೆಸ್ ನೀನ್ ಡೌನ್ ಆದ ಇಷ್ಟು ಹೊಸ ದೊಡ್ಡ ಆಫೀಸ್ ಕಾಡ್ತಿದ್ದೆ ಅವಾಗ ಹೇಳ್ತಾನೆ, ನೋಡು ಕಷ್ಟ ನಾನು ಕೊಡ್ತೇನೆ, ನಾನ್ ಜನರಿಗೆ ಆರ್ಡರ್ ನಾನ್ ಸೇಲ್ ಮಾಡ್ತೇನೆ, ಎಲ್ಲ ನಾನ್ ಮಾಡ್ತೇನೆ, ನಿನಗೆ ಯಾಕೆ ನಾನು ಕೊಡಬೇಕು, ನೀನ್ ಏನು ಮಾಡೋದಿಲ್ಲ ಅವಾಗ ಹೋಗಿ ಈ ವಿಷಯ ಆಗ ಹೇಳ್ತಾನೆ. ಇದೇ ಪ್ರಕಾರ ಜನ ಇವತ್ತು ನೀನು ಪ್ರಯಾಸ ಏನು ಪಡ್ತಾ ಇದ್ದೀವಿ, ಬಟ್ ನಿನಗೆ ಅವಕಾಶ ಕೊಡ್ತೀನಿ, ನೀ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡ್ಬೇಕು, ಅವಕಾಶ ಕೊಡ್ಲಿಕ್ಕೆ ಮಾಡ್ತೀವಿ, ಪ್ರಯಾಸ ನೀನು ಪಡ್ತಾ ಇದೆ, ಬಟ್ ನೀನ್ ಕೆಲಸ ಮಾಡಿ ಬಿಸ್ನೆಸ್ ಮಾಡಲಿಕ್ಕೆ ಅವಕಾಶ ಕೊಟ್ಟವ್ರೆ, ಅವಕಾಶ ಕೊಟ್ಟವರನ್ನು ನೀನೇನ್ ಮಾಡ್ತೀಯ ಮರೆತು ಹೋಗ್ತೀಯ. ನಾನ್ ಪ್ರಯಾಸ ಪಡ್ತಾ ಇದ್ದೆ, ಅವನೇ ಅವಕಾಶ ಕೊಡುವುದು, ಆ ಮನುಷ್ಯನೇ ನಿಮಗೆ ಬಿಸ್ನೆಸ್ ಮಾಡಪ್ಪ ನಾನು ಬರ್ತೀನಿ ಐಡಿಯಾ ಹೇಳ್ಕೊಡ್ತೀನಿ ಅದೆಲ್ಲ ಬರ್ತೀನಿ, ಈಗೆಲ್ಲ ಹಣ ಸಿಗ್ತದೆ, ಅಂತಸ್ತು ಜಾಸ್ತಿ, ಇದೊಂದು ಏನಿರ್ತದೆ ಅವಶ್ಯಕತೆ, ಅದಕ್ಕೆ ಅವಕಾಶ ಕೊಡ್ತಾರೆ, ಅವನಿಗೆ ಏನ್ ಸಲ್ಲಿಸಬೇಕು, ನೀನೇನು ಪ್ರಯಾಸ ಪಡ್ತಾ ಇದ್ದೀವಿ, ದೇವರು ಸಾಕಾಗಿರ್ತಾನೆ, ದೇವರಿಗೆ ಅವಕಾಶ ಕೊಡೋದಕ್ಕೆ ಇದೇ ಪ್ರಕಾರ ನಮ್ಮ ಲೈಫ್ ಏನ್ ಮಾಡ್ತೇವೆ, ಸ್ವಲ್ಪ ವಿಷಯ ಸ್ವಲ್ಪ ನಮ್ಮ ಹತ್ರ ಇರುವಾಗ ಬಹಳ ಬಟ್ ಯಾವಾಗ ನನ್ನ ಆಶೀರ್ವಾದ ಹೆಚ್ಚಾಗ್ತದೆ, ಯಾವಾಗ ನಮ್ಮ ಒಳಗೆ ತಿಳ್ಕೊಂಡು ಮಕ್ಕಳಿಗೆ ಹಣವನ್ನು ಪ್ರೀತಿಸಬೇಕು. ಯಾಕೆ ಗೊತ್ತಾ, ವಚನ ಓದೋದು 1 ತಿಮೋಥೆಯ 6
ಕೆಲವರು ಅದಕ್ಕಾಗಿ ಆಪ್ತಪಟ್ಟು ಅದರಿಂದ ಸ್ತ್ರೀಯರು ದೇವರ ವಾಕ್ಯ ಹೇಳ್ತದೆ, ಹಣದ ಆಸೆ ಯಾವುದಕ್ಕೂ ಒಳ್ಳೆಯದಲ್ಲ, ಅದು ಸಕಲ ಕೆಟ್ಟತನ ಮೂಲಕ. ಪ್ರಾಮಾಣಿಕವಾಗಿ ಒಪ್ಕೋತೀರ ಹಣವನ್ನು ನಮ್ಗೆ ಒಪ್ಕೋತೀರಿ? ಹಣವನ್ನು ಯಾರು ದ್ವೇಷ ಮಾಡ್ತಾರೆ? ಬಟ್ ಇಂಗ್ಲಿಷ್ ಹಣದ ಆಸೆ ಲವ್ ಆಫ್ ಮನಿ. ಏನ್ ಬರ್ತದೆ? ಲವ್ ಆಫ್ ಮನಿ, ಹಣದ ಆಸೆ, ಹಣದ ಮೇಲೆ ವ್ಯಾಮೋಹ, ಪ್ರೀತಿ. ಯಾವಾಗ ಮನುಷ್ಯನಿಗೆ ಹಣದ ಆಸೆ ಏನ್ ಮಾಡ್ಬೇಕು? ಇನ್ನೂ ಹೆಚ್ಚು ಗಳಿಸಬೇಕು, ಇನ್ನೂ ಹೆಚ್ಚು ಸಂಪಾದಿಸಬೇಕು, ಇನ್ನೂ ದೊಡ್ಡ ಸಾಮ್ರಾಜ್ಯ ಕಟ್ಟಬೇಕು ಅನ್ನೋದು ತಿಳ್ಕೊಳ್ರಿ. ಇನ್ನೂ ಹೆಚ್ಚು ಮಾಡಬೇಕು, ತಿಳ್ಕೊಳ್ರಿ. ಇದು ನನಗೆ ಗೊತ್ತಿಲ್ಲ, ನಾನು ಒಳಗಡೆ ನಾನು ಹೇಳ್ತೇನೆ, ದೇವರು ನಮಗೆ 8 ತಾಸು ಕೆಲಸ ಮಾಡುವಾಗ ಎಷ್ಟು ದೇವರ ಸಹಾಯ ಮಾಡ್ತಾನೆ, ಅಷ್ಟರಲ್ಲಿ ತೃಪ್ತರಾಗಿ ದೇವರು ನಿಜವಾಗಿ ಹೇಳ್ತಾನೆ, ನಮ್ಮ ಜೀವನ ಪೂರ್ಣ ಸಮಾಧಾನದಲ್ಲಿ ನಡೆಸ್ತಾನೆ, ಸಂತೋಷದಲ್ಲಿ ನಡೆಸ್ತಾನೆ. ಹೆಚ್ಚು ಹಣ ಬಂದರೆ ಸಂತೋಷ ಇರುತ್ತೆ, ಟೆನ್ಷನ್ ಜಾಸ್ತಿ ಆಗ್ತದೆ, ಬಿಪಿ ಜಾಸ್ತಿ ಆಗ್ತದೆ, ಬಿಪಿ ಶುಗರ್ ಬಂದು ಸ್ಟಾರ್ಟ್ ಆಗ್ತದೆ, ಆಟೋಮೆಟಿಕ್ ರೋಗ. ಅದೆಲ್ಲ ಶ್ರೀಮಂತರಲ್ಲಿ ಭಯಂಕರ ಶ್ರೀಮಂತರಿಗೆ ಟೆನ್ಷನ್ ಬಹಳ ಆಗ್ತದೆ. ಎಲ್ಲವನ್ನ ಹೆಂಗ್ ಮ್ಯಾನೇಜ್ ಮಾಡ್ಬೇಕು ಚೆನ್ನಾಗಿದೆ, ಯಾವ ಟೆನ್ಷನ್ ಇರಲಿ. ಬಟ್ ಈಗ ಹಂಗಿಲ್ಲ, ಇನ್ಕಮ್ ಟ್ಯಾಕ್ಸ್ ಯಾರು ಬಂದು ಹಿಡಿತಾರ, ಎಲ್ಲೆಲ್ಲಿ ಹೋಯ್ತು ಅನ್ನೋ ಟೆನ್ಷನ್, ಯಾರು ಕರ್ಕೊಳ್ತಾರ ಅನ್ನೋದು ಇನ್ನೊಂದು ಟೆನ್ಷನ್. ಮೋಸ, ಹಣ ಹೆಚ್ಚಾದಂತೆ ಸಂಪತ್ತು ಹೆಚ್ಚಾದಂತೆ ವಿದೇಶಿಗಳು ಜಾಸ್ತಿ ಆಗುದಿಲ್ಲ. ನಾನು ಹೆಚ್ಚು ಸಂಪತ್ತು ಬಂದಂತೆ ದ್ವೇಷ ಬರುತ್ತೆ, ಕಣ್ಣ ಹಾಕೋದು ಹೆಚ್ಚಾಗ್ತಾರೆ. ಅವಾಗ ನೀವು ಹೋಗುವಾಗ ಯಾರು ಅಟ್ಯಾಕ್ ಮಾಡ್ತಾರೆ ತಿಳ್ಕೊಳ್ಳಿ. ಸುಂದರ ಹೆಚ್ಚು ಹಣದ ಆಸೆ ಪಡಬೇಕು. ಮತ್ತೆ ಹಣ, ದೇವರು ಹಣ ಹೆಚ್ಚು ಕೊಡುವುದು ಕೆಲಸ ಟೆಸ್ಟ್ ಮಾಡ್ತಾರೆ, ದುಂದೋದನಲ್ಲಿ ಏನೋ ತಿಳ್ಕೊಳ್ಳಿ. ನಿಮ್ಮ ಹತ್ರ ಹಣ ಇಲ್ಲ ಅಂದ್ರೆ, ಎಷ್ಟು ಹಣ ಇಲ್ಲ ಅದರಲ್ಲಿ ಉದಾಹರಣೆಗೆ ಅದರಲ್ಲೇ ನೀವೆಲ್ಲ ಸಾಲ ಮಾಡಿ ಏನು ಅರ್ಥ ಆಯ್ತಾ? ಸಾಲ ಮಾಡಿ ಮನೇಲಿ ಎಣ್ಣೆ ಇದ್ರೆ ಅದರಲ್ಲಿ ನನ್ನ ತುಪ್ಪದಲ್ಲೇ ಕುಲಿಬೇಕಂತ, ಅದಕ್ಕೋಸ್ಕರ ನಾವು ಸಾಲ ಮಾಡಿ ತಿಳ್ಕೊಳ್ರಿ. ಇನ್ನೊಬ್ಬರನ್ನ ಕಂಪೇರ್ ಮಾಡಿ ನೀನ್ ಜೀವಿಸ್ತಾರೆ. ನಾನು ಬುದ್ಧಿ ಹೇಳ್ತಿದ್ದೆ, ಬಹಳ ಬುದ್ಧಿ ಹೇಳ್ತಿದ್ದೆ, ಎಷ್ಟಿಗೆ ಅಷ್ಟೊಂದು ಜಾಸ್ತಿ ಆಸೆ ಪಡ್ತಾರೆ. ಬಟ್ ಶ್ರೀಮಂತಿಗೆ ಹುಚ್ಚು ಸಾಲ ಮಾಡಿ ಸಾಲ ಮಾಡಿ ಸಾಲ ಮಾಡಿ ಶ್ರೀಮಂತಾಗಿ ಏನಾಯ್ತು? ಲೈಫ್ ಸಿದ್ಧಾರ ಬರ್ತಾರೆ, ಸಭೆನೇ ಬಿಡಬೇಕಾಯ್ತು. ಅದು ತಿಳ್ಕೊಳ್ಬೇಕು. ನಿಮ್ಮ ಮನೆಯಲ್ಲಿ ಒಂದು ಮದುವೆ ಮಾಡ್ಬೇಕ, ಎಷ್ಟು ಹಣ ಇರೋ ಸಿಂಪಲ್ ಆಗಿ ಮಾಡಿ, ಹೆಚ್ಚು ಸಾಲ ಮಾಡಬೇಕು. ಅದೇ ನೀನ್ ಜನರಿಗೆ ತೋರಿಸೋ ಅವಶ್ಯಕತೆ ಇಷ್ಟು ಶ್ರೀಮಂತಿಗೆ ಇಷ್ಟು ಹಣ ಇದೆ, ಆಮೇಲೆ ನಿನ್ನೆ ಜೀವಿತದಲ್ಲಿ ಮಾತಾಡೋದು ಎಷ್ಟಿದೆ ಅದರಲ್ಲಿ ಮಾಡಿ. ಯಾಕಂದ್ರೆ ಒಬ್ಬರಿಗೆ ನಂಗೆ ನೆನಪಿದೆ, ಹುಬ್ಬಳ್ಳಿಯಲ್ಲಿ ಒಂದು ಬಹಳ ಬಡವರು ಗೊತ್ತಾ, ಅವ್ನ ಮದುವೆ ಆಯ್ತು ಚರ್ಚ್ ನಾನು ನೋಡ್ತಿದ್ದ ಬಸವತಿ ವಯಸ್ಸು ಏನ್ ಕೊಡೋದು ಗೊತ್ತಾ? ಊಟಕ್ಕೆ ಬಂದು ಹೋಗೋದು ಏನ್ ಹೇಳಿ ಅಷ್ಟೇ. ಅದೇ ಗೊತ್ತಾ, ಎಲ್ಲರಿಗೂ ಕಾಂಪ್ಲೆಕ್ಸ್ ಹೋಗೋದಲ್ಲ, ಕುಡಿದು ಆಕ್ಷೇಪ ನಡಿ ಮುಗಿದು ಏನಿಲ್ಲ. ಯಾಕೆ ಅಷ್ಟು ಕೊಡೋದು
ಬಟ್ ಅವ್ರನ್ನ ಭಾಳ ಉಳಿಬೇಕು ಆನ್ಲೈನ್ ಚೆನ್ನಾಗಿ. ಆದ್ರೆ ಇನ್ನೊಂದು ಹಂತದಲ್ಲಿ ಏನ್ ಮಾಡ್ತಾರೆ, ತೋರಿಸ್ಬೇಕಾದ್ರೆ ದುರ್ಲೋಕನ ಮಾಡಬೇಕು, ಜೀವಿತವನ್ನು ನಡೆಸ್ತಾರೆ. ಕೆಲವರು ಹಿಂಗೆ, ನಾನು ಹೇಳ್ತೇನೆ ನಿಮ್ಮ ಹತ್ರ ಇದ್ರೂ ಸಾಕ ಹೆಚ್ಚು ದುರ್ಲೋಕನ ಮಾಡಿ. ದೇವರು ನಾವು ಕೊಡುವ ಹಣ ಹೋಗ್ತದೆ, ದೇವರು ಕೆಲಸ ಕೊಡುವ ಕಣ್ಣಿಗೆ ಕಾಣದವುಗಳನ್ನೇ ಎಲ್ಲವನ್ನ ನೀವು ಕಣ್ಣಿಗೆ ಕಾಣೋದೆಲ್ಲವನ್ನ ಏನು ನೆಸೆಸರಿ ಕೆಲವು ಮನೆಯಲ್ಲಿ ಕುಕ್ಕರ್ ಒಂದೇ ಅವಶ್ಯಕ ಒಂದೇ ಬಟ್ ಅದು ಕುಕ್ಕರ್ ಮನೆಯಲ್ಲಿ ಜಸ್ಟ್ ನಿಮ್ಗೆ ಎಷ್ಟು ನೀರಿದೆ ಅಷ್ಟೇ ನಾನು ಎತ್ತಿ ಬಳಸಿದ್ದಾರೆ. ಇಲ್ಲ ಅವಳದ್ದು ಮುಚ್ಚಳೆ ಒಂದೊಂದು ಅದಕ್ಕೆ ಬಟ್ ಹೆಣ್ಮಕ್ಳು ಹೆಂಗಲ್ಲ, ಇನ್ನು ಸ್ವಲ್ಪ ಹಾಳಗಳು ಇನ್ನೊಂದು ಹೇಳ್ಕೊಡ್ಬೇಕು, ಅದನ್ನ ನಿಲ್ಲಿಸಿ. ಓಕೆ, ಫೈನಲ್ ಥಿಂಗ್ ನಾನು ಹೇಳ್ಕೊಡ್ತೇನೆ. ಸೊ ಇದು ಹಣದ ವಿಷಯದಲ್ಲಿ ಲಾಸ್ಟ್ ಬೇಗ ನಾನು ಹೇಳ್ಕೊಡ್ತೇನೆ. ಓಕೆ, ಒಂದು ವಚನ ಓದೋಣ. ಒಂಬತ್ತನೇ ಅಧ್ಯಾಯ 24ನೇ ವಚನದಿಂದ ಓದಿಕೊಳ್ಳಿ. ಬೇಗ ಥರ್ಡ್ ಏರಿಯಾ ಡಿಸಿಪ್ಲಿನ್ ಇನ್ ಅವರ್ ಬಾಡಿ. ಓಕೆ, ತಿಳ್ಕೊಳ್ರಿ, ರಂಗಸ್ಥಾನದಲ್ಲಿ ಓಡೋದಕ್ಕೆ ಗೊತ್ತಾಡುವುದೆಲ್ಲರೂ ಓಡುತ್ತಾ ಇದ್ರೆ ಒಬ್ಬರು ಮಾತ್ರ ಬೆಳೆದನು ಅಂತ ಹೇಳ್ತಾರೆ. ಆದ್ರೆ ನೀವು ಗುರುತನ್ನು ಪಡೆದುಕೊಳ್ಳಬೇಕಂತ ಕ್ರಿಶ್ಚಿಯಾನಿಟಿ ಇರುವಂತ ಒಂದು ಸುಂದರತೆ ಇರುತ್ತೆ. ಲೋಕದಲ್ಲಿ ರನ್ನಿಂಗ್ ರೇಸ್ ಯಾರು ಫಸ್ಟ್ ಬರ್ತಾರೆ ಅವ್ರಿಗೆ ಮಾತ್ರ ಬಿರುದು ಬಹುಮಾನ. ಬಟ್ ಕ್ರಿಶ್ಚಿಯನ್ ಲೈಫಲ್ಲಿ ಹಂಗಿಲ್ಲ, ನೀನ್ ಫಸ್ಟ್ ಬಾ ಸೆಕೆಂಡ್ ಬಾ, ಬಟ್ ನೀನು ಓಟವನ್ನ ಕಡೆ ಎಲ್ಲೂ ಬಿರುದು. ಬಟ್ ಫಸ್ಟ್ ಬರೋದು ಫಸ್ಟ್ ಯಾರೆಲ್ಲ ಓಟವನ್ನ ಕಡೆದ. ಆದ್ರೆ ಓಟ ಓಡೋದಕ್ಕೆ ಇದು ಯಾಕೆ ಹೇಳ್ತಾರೆ ಅಂದ್ರೆ ಅದನ್ನು ಹೋರಾಡುವುದು ಅನ್ನೋದು ಎಲ್ಲ ವಿಷಯಗಳಲ್ಲಿ ಏನಾಗಿರ್ತಾರೆ, ಮಿತವಾಗಿರ್ತಾರೆ. ಏನಾಗ್ತದೆ ಅರ್ಥ ಏನು? ಲಿಮಿಟ್. ಎಲ್ಲಿ ಲಿಮಿಟ್. ನಿನ್ನ ಶರೀರ ನೀನು ಕ್ರಮಪಡಿಸಿಕೊಳ್ಳೋದಿದ್ದರೆ ನಿನ್ನ ಓಟವನ್ನು ಮಾಡಕ್ಕಾಗುವುದಿಲ್ಲ. ರನ್ನಿಂಗ್ ರೇಸ್ ಮಾಡೋನು ರೇಸಿಗೆ ಓಡೋಕ್ಕಿಂತ ಮುಂಚೆ ತನ್ನ ಶರೀರವನ್ನ ಮಿತವಾಗಿ ಸಿಕ್ಕಿದ್ರೆ ಸಿಗಂಗಿಲ್ಲ, ಸಿಕ್ಕಾಪಟ್ಟೆ ತಿನ್ನೋದಿಲ್ಲ. ಅವನು ಊಟದಲ್ಲಿ ಏನ್ ಮಾಡ್ತಾನೆ, ಲಿಮಿಟ್ ಮಾಡಿ ತನ್ನ ಶರೀರವನ್ನ ಎಕ್ಸರ್ಸೈಸ್ ಮಾಡ್ತಾನೆ. ಎಷ್ಟು ಎಕ್ಸರ್ಸೈಸ್ ಮಾಡ್ತಾನೆ ಅಷ್ಟು ಓಡೋದಕ್ಕೆ ಒಂದು ಶರೀರವಾಗಿ ಸಹಾಯ ಮಾಡ್ತಾನೆ. ಅದೇ ಪ್ರಕಾರವಾಗಿ ಇವತ್ತು ದೇವರು ಈ ಮಾತಾಡ್ತಾರೆ. ಕಳೆದ 2024ರಲ್ಲಿ ಕ್ರಮದಿಂದ ತಪ್ಪೋಗಿತ್ತು, ಇವಾಗ ಕ್ರಮದಿಂದ ಅರ್ಥ ಆಗ್ತದೆ. ಇವತ್ತು ನಿಮ್ಮ ದೇಹ ಪವಿತ್ರ ಈ ಶರೀರ ನಾಶ ಮಾಡುತ್ತೆ, ಪವಿತ್ರಾತ್ಮನ ನಿಂದಿಸುತ್ತೆ. ಈ ಶರೀರದಲ್ಲಿ ಮಲೆಯಾದದ್ದು ಸೇರಿದ್ರೆ ಪವಿತ್ರಾತ್ಮನ ದೂಷಿಸುತ್ತೆ. ಇದು ಪವಿತ್ರಾತ್ಮನ ಗರ್ಭಗುಡಿ. ಇದನ್ನ ಹಾಳು ಮಾಡಬೇಕು. ದುಶ್ಚಟಕ್ಕೆ ಒಳಗಾಗಿ ಇದನ್ನ ಹಾಳು ಮಾಡಬೇಕು. ಅಶ್ಲೀಲವಾದ ದೃಶ್ಯಗಳನ್ನ ನೋಡಿ ಇದನ್ನ ಹಾಳು ಮಾಡಬೇಕು. ಪಾಪಕ್ಕೆ ದಾಸರಾಗಿ ಇದನ್ನ ಹಾಳು ಮಾಡಬೇಕು. ಇದು ಪವಿತ್ರಾತ್ಮ. ಇದನ್ನು ಕ್ರಮಪಡಿಸಿ, ಇದನ್ನು ಶಿಸ್ತುಪಡಿಸಿ. ಅದಕ್ಕೆ ನಾವು ಹೇಳ್ತಾನೆ ಗೊತ್ತಾ, ಈ ವಚನ ಓದೋದು ನಾವೆಲ್ಲರೂ 27ನೇ ವಚನವನ್ನ ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ಓದ ಎಲ್ಲರೂ ಸೇರೋದು. 1 2 3 ಸ್ಟಾರ್ಟ್. See, ಅವನು ಹೇಳ್ತಾನೆ ಇಂಗ್ಲಿಷ್ ಅಲ್ಲಿ, I discipline my body so that I preach and not disqualified. ನಾನೇ ಪ್ರೀಚ್ ಮಾಡ್ತೀನಿ,
ಎಲ್ಲರಿಗೂ ಓಡ್ ಓಡ್ ಅಂತ ಹೇಳಿ ನಾನೇ ಓಡಕ್ಕಾಗ್ತಿದ್ದೆ. ಈಗ ಪಾಸ್ಟರ್ ನಾನೇ ಹೇಳ್ತೇನೆ ಓಡ್ ಓಡ್ ಅಂತ ಹೇಳಿ ನಾನೇ ಓಡಕ್ಕಾಗ್ತಿದ್ದೆ. ಸೊ ನೀವು ಓಡ್ ಅಂತ ನಿಮ್ಗೆ ಹೇಳಿದ್ರೆ ಡಯಟ್ ಮಾಡಿ ಊಟ ಅಂತ ಹೇಳಿ ನಾನು ಊಟ ಮಾಡಿದ್ದೆ ಅಂತ ಹೇಳಿ ಅವನೇನ್ ಮಾಡ್ತಾ ಇದ್ದಾನೆ, ತನ್ನ ಶರೀರವನ್ನ ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ತನ್ನ ಬಾಡಿ ಕಂಡ ತನ್ನ ಮೈಯನ್ನ ಜಜ್ಜಿ ಹಂಗಂತ ಹೇಳಿ ಕಲ್ತ್ಕೊಂಡಿಲ್ಲ. ಅರ್ಥ ಏನು, ಇದು ಏನ್ ಆಸೆ ಪಡ್ತದೆ, ಇದು ಬಯಸುವುದೆಲ್ಲವನ್ನು ಅವನು ಕೊಡಕ್ಕೆ ಈ ಶರೀರ ಬಯಸ್ತದೆ, ಬಯಸುವುದನ್ನೆಲ್ಲ ಕೊಡ್ಬೇಕು. ಸ್ಟಾಪ್ ಮಾಡಿ ನಿನ್ನ ಶರೀರವನ್ನು ಕ್ರಮಪಡಿಸು. ಯಾಕೆ ನಿನ್ನ ಶರೀರ ಪವಿತ್ರಾತ್ಮನ ಈ ಶರೀರವನ್ನು ಕ್ರಮಪಡಿಸು. ಈ ಶರೀರದ ಮೂಲಕ ಮತ್ತೆ ಹೊಟ್ಟೆ ಭಾಗ ಸವಾಸ ಮಾಡೋಣ. ಬರೀ ಊಟ 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 ತಿನ್ನುವುದರಲ್ಲೇ ಆಸೆ ಪಡಬೇಕು. ತಿಂಗಳಿಗೆ 1 ಸಾರಿ ಫುಲ್ ಡೇ ಶರೀರಕ್ಕೆ ಬಯಸುವುದನ್ನು ಕೊಡೋದು ನಿಲ್ಲಿಸಿ. ಬೈಬಲ್ ಹೇಳ್ತದೆ ಅತಿ ಮಾಂಸ ಭಕ್ಷಕ 3 ಹೊತ್ತು ಮಾಂಸ ತಿನ್ಬೇಡ, 1 ಹೊತ್ತು ಏನಾಗ್ತದೆ ಗೊತ್ತಾ, ದೇವರು ತಿನ್ನೋದು ವಿರೋಧ ಅಲ್ಲ. ಈ ರೀತಿಯಾಗಿ ನಾವು ಶರೀರ ಕೊಡ್ತಾ ಇದ್ದೇವೆ. ಇದು ದೇವರ ಗರ್ಭಗಳು, ಇದು ಶರೀರ ಅನಾರೋಗ್ಯಕ್ಕೆ ಕಾರಣ. ದೇವರು ಆರೋಗ್ಯ ಕೊಡೋದಾಗ್ತಿಲ್ಲ, ಆರೋಗ್ಯ ಕೊಡೋದು. ಬಟ್ ಹಂಗಂತೇಳಿ ನಾನು ಬೇಕಾದ ದೇವರ ಆರೋಗ್ಯ ಕೊಡುದು ಇದನ್ನ ನನ್ನ ಶರೀರವನ್ನು ಚರ್ಚಿ ಅದನ್ನ ಯಾಕೆ ಗೊತ್ತಾ, ಡಿಸಿಪ್ಲಿನ್ ಅಂದ್ರೆ ಗೊತ್ತಾ, ಡಿಸಿಪ್ಲಿನ್ ಅಂದ್ರೆ ಗೊತ್ತಾ, ಕ್ರಮಪಡಿಸುವುದು. ನಿನ್ನ ಶರೀರಕ್ಕೆ ಹೊಸ ವಸ್ತುಗಳು 2024ರಲ್ಲಿ ಈ ಶರೀರ ಬಯಸಿದ್ದೆಲ್ಲ ನಾನು ಮಾಡಿದೆ, ಏನು ಮುಂದೆ ನಾನು ಮಾಡೋದಿಲ್ಲ. ಫಿಲಿಪಿಯವರಿಗೆ ಬರೋ ಜೊತೆಗೆ ಹೋರಾಡುವುದು ಬೇರೆ, ಇಂಗ್ಲಿಷಿನಲ್ಲಿ ಕನ್ನಡದಲ್ಲಿ ಫಿಲಿಪಿಯವರಿಗೆ ಬರೋ ಜೊತೆಗೆ 3 ನೆರಳು. ಇಂಗ್ಲಿಷ್ ಹೇಳ್ತದೆ, I have already obtained this, all am already perfect, but I press on to make it my own. ನಾನು ನನ್ನನ್ನು ನಾನೇ ಮಾಡಿದ್ದೇನೆ, ಕನ್ನಡದಲ್ಲಿ ಹಿಡಿದುಕೊಂಡಿದ್ದೇನೆ. ಕನ್ನಡದಲ್ಲಿ ನನ್ನನ್ನು ನಾನೇ ಮಾಡಿದ್ದೇನೆ. ನನ್ನನ್ನ ಹಿಡಿದುಕೊಂಡು ಅರ್ಥ ಮಾಡಿಕೊಟ್ರಿ. ಅವನು ಹೇಳ್ತಾ ಇದ್ದಾನೆ, ಕರ್ತ ನನಗೋಸ್ಕರ ಒಂದು ಗುರಿ ನೀಡಿದ್ದಾರೆ, ಆ ಗುರಿಯಿಂದ ಹಿಡಿದುಕೊಂಡವನಾಗಿ ನನ್ನನ್ನು ಹಿಡಿದುಕೊಂಡಿದ್ದ. ಅರ್ಥ ಏನು, ಈ ಶರೀರ ನನ್ನ ಮಾತು ಕೇಳಬೇಕು, ಅದಕ್ಕಾಗಿ ಅದನ್ನು ಹಿಡಿದುಕೊಂಡಿದ್ದ. ಅರ್ಥ ಆಯ್ತಾ? ಈಗ ಒಂದು ಕುದುರೆ ಅದನ್ನ ನೀವು ಎಲ್ಲಿ ಬೇಕಾದ್ರೂ ಓಡಬಾರ್ದು ಅಂತ ಹೇಳಿ ಏನ್ ಮಾಡ್ತಾರೆ, ಯಾಕೆ ಅದನ್ನ ಹಿಡ್ಕೊಳ್ತಾರೆ, ಮನಸ್ಸಿಗೆ ಬಂದ್ಮೇಲೆ ಓಡಬಾರ್ದು. ಹಾಗೆ ಅವನ ಹೇಳ್ತಾ ಇದ್ದಾನೆ, ದೇವರನ್ನು ಗುರಿ ಅದು ಒಂದೇ ನೋಡ್ತಾ ನನ್ನನ್ನು ಹಿಡಿದುಕೊಂಡು ಹೋಗ್ತೇನೆ. ಇದರ ಅರ್ಥ ಏನು, ನನ್ನ ಶರೀರ ಹೇಳ್ತದೆ ಅಲ್ಲೋ, ನನ್ನ ಶರೀರದ ಹೋಗು, ನನ್ನ ಶರೀರದ ಸ್ವಂತ ಕಾಯ್ಕೊಂಡು, ನನ್ನ ಶರೀರದ ಸ್ವಂತದ್ದು ಅದೇ ಕೆಲಸ ಮಾಡು. ಆ ಅಂತ ಕೆಲಸವನ್ನು ಮಾಡೋಣ. 2024 ಜನರ ಮಾತು ಮಾಡ್ತೇವೆ ಕೇಳಿಲ್ವಾ? ಜನರ ಮಾತು ಕೇಳಿಲ್ವಾ? ಈ ಮುಂದೆ ಜನರ ಮಾತು ಕೇಳುತ್ತದೆ. ಜನರ ನೋಡಿ ಜನರ ಏನ್ ಹೇಳ್ತದೆ ಅದನ್ನೇ ಮಾಡ್ಲಿಲ್ವಾ? ಏನ್ ಆಸೆ ಪಡ್ತದೆ ಅದು ಮಾಡಿ. ಮೂಗು ಏನ್ ಸ್ಮೆಲ್ ನೋಡ್ತದೆ ಅದು ಬೇಕನ್ಸ. ಬಟ್ ಅದೇ ಹೇಳಿದಂಗೆ ಈಗ ಕೇಳಬೇಡ್ರಿ. 2025ರಲ್ಲಿ ನೀವು ಹೇಳಿದ ನೀವು ಶರೀರ ಕೇಳೋದು. ಎಸ್ ಶರೀರ ಹೇಳ್ತಾ ಇದೆ ಇದನ್ನ ಮಾಡು, ಬಟ್ ನಾನು ಆತ್ಮ ಹೇಳ್ತಿದ್ದೇನೆ ಇದನ್ನ ಹೇಳಿಕೊಡು. ಯಾಕೆ ನೀವು ಗುರಿಯನ್ನು ನೋಡ್ಕೊಂಡು, ಯಾಕೆ ಗೊತ್ತಾ, ಹೇಳ್ಕೊಡ್ರಿ. ನಿಮ್ಮ ದೇಹ ದೇವರಿಗೆ ಮೀಸಲು. ಏನಾಗಿದೆ? ನಿಮಗೆ ಮೀಸಲಲ್ಲ.
ದೇವರಿಗೆ ಮೀಸಲಾದ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿ. ನಿಮ್ಮ ಶರೀರದಲ್ಲಿ ಸಮಯವನ್ನು ಅವಾಗ ನಿಮ್ಮ ಶರೀರವನ್ನು ದೇವರಿಗೆ ಅರ್ಪಿಸಿ. ಆಗ ನೀವು ದೇವರಿಗೆ ಕೊಡುವಂತ ನಿಜವಾದ ಆನಂದ. ಇಲ್ಲಿ ಬಂದು ದೇವರೇ ಫಲಸಾದ ಕೆಲಸವನ್ನು ಮಾಡ್ತಾರೆ ನೋ, ನಿನ್ ಬಾಯಲ್ಲಿ ಆಡೋದಕ್ಕಿಂತ ನಿನ್ ಶರೀರವನ್ನು ಸೇರಿಪಡಿಸು. ಅದಕ್ಕೆ ಈ 3 ಏರಿಯಾದಲ್ಲಿ ಈ ವರ್ಷದಲ್ಲಿ ಶರೀರ ಹಣದ ಹಿಂದೆ ಓಡಬೇಕು. ಸಮಯವನ್ನು ಹಣದ ಹಿಂದೆ ನೋಡಿ, ಹಣ ಹೆಚ್ಚಾದಂಗೆ ದೇವರಿಗೆ ಕೊಡೋ ಸಮಯ ಹೌದಾ? ಮುಂಚೆ ಹೆಚ್ಚು ಸಮಯ ದೇವರು ಕೊಡ್ತಾರೆ, ಸ್ವಲ್ಪ ಹಣ ಜಾಸ್ತಿ ಬಂದಂಗೆ ಸಮಯ ಕೊಡ್ತಾರೆ. ಅದು ಬೇಡ. ಇಂಥ ಹಣ ನನಗೆ ಬೇಡ. ಇಂಥ ಬಿಸ್ನೆಸ್ ದೇವರಿಂದ ನನ್ನನ್ನು ದೂರ ಯಾವ ಆಶೀರ್ವಾದ ನಿಮಗೆ ಬೇಡ ಅಂತ ಹೇಳ್ತಾರೆ. ಏನಂದ್ರೆ ದೇವರೇ ನಿನ್ನಿಂದ ನನ್ನನ್ನು ಆಧರಿಸುವ ಯಾವ ಆಶೀರ್ವಾದ ಹಣ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಆಸ್ತಿ ಆಗಿರ್ಬೋದು, ಅದು ಒಂದು ವೇಳೆ ನಿನ್ನನ್ನು ದೇವರಾಗಿರುತ್ತೆ ಆಶೀರ್ವಾದ ಲೋಕದಿದೆ, ಬಿಸ್ನೆಸ್ ಇದೆ, ಹಣದಲ್ಲಿದೆ, ಹೋಗಿ ಸಮಯವನ್ನು ವೇಸ್ಟ್. ಈ 3 ವಿಷಯದಲ್ಲಿ ಇರ್ತೀರಾ? ದೇವರು ಒಪ್ಪಿಸ್ಕೊಡ್ತೀರಾ? ಈ ವರ್ಷದಲ್ಲಿ 3 ವಿಷಯದಿಂದ ಒಳ್ಳೆ ದೇವರು ಸಮಯ, 2ನೇದು ಹಣ, 3 ದೇವರ